ಎಸ್ಪೆಷಲಿ ಶೋಲ್ಡರ್ ಪೇನ್ಸ್ ಮತ್ತೆ ಬ್ಯಾಕ್ ಪೇನ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು. ಯಂಗ್ಸ್ಟರ್ಸ್ ಅಲ್ಲಿ ತುಂಬಾ ಕಾಮನ್ ಆಗಿದೆ. ಹೌದು. ಒನ್ ಮೇನ್ ಇಂಪಾರ್ಟೆಂಟ್ ಇಸ್ ದ ಪೋಸ್ಚರ್. ಬ್ಯಾಕ್ ಪೇನ್ ಆದ್ರೆ ಶೋಲ್ಡರು ಕೂಡ ಪೇನ್ ಆಗುತ್ತೆ, ನೆಕ್ ಪೇನ್ ಆಗುತ್ತೆ ಅಂತ ಏನಾದ್ರೂ ಕನೆಕ್ಷನ್ ಇದೆಯಾ? ಸೊ ಯೂಶಲಿ ಕೆಳಗೆ ಲೋ ಬ್ಯಾಕ್ ಪೇನ್ ಇಂದ ಶೋಲ್ಡರ್ ಬರಲ್ಲ, ಬಟ್ ಇಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಶೋಲ್ಡರ್ ಪೇನ್ ಬರ್ಬೋದು. ಯಂಗ್ಸ್ಟರ್ಸ್ ಅಲ್ಲಿ ಕಾಮನ್ ಬರೋದು ಮಸಲ್ ಸ್ಪಾಸಮ್. ಪೋಸ್ಚರ್ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಮೇನ್ ಪ್ರಾಬ್ಲಮ್ ಬರೋದು ಡಿಸ್ಕ್. 3 monthsಗಿನ್ನ ಜಾಸ್ತಿ ಇದೆ ಅಂದ್ರೆ ಅದು ಡೇಂಜರಸ್ ಆಗಿದೆ. ಈ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಅಲ್ಲಿ ಪೇನ್ ಕಿಲ್ಲರ್ ಇಸ್ ನಾಟ್ ದ ಸೊಲ್ಯೂಷನ್, ಸರ್ಜರಿ ಇಸ್ ಅ ಫೈನಲ್, ಅದು ಲಾಸ್ಟ್ ಆಪ್ಷನ್ ಇಟ್ಕೊಂಡು. ಬಟ್ ಮಧ್ಯದಲ್ಲಿ ತುಂಬಾ ಟ್ರೀಟ್ಮೆಂಟ್ಸ್ ಬಂದಿದೆ, ಅಲ್ಲಿ ಕಂಪ್ಲೀಟ್ ಕ್ಯೂರು ಆಗುತ್ತೆ. ಎಸ್ ಮ್ಯಾಮ್, ಇವಾಗ ನಾನು ಹೇಳಿದೆ ಸೊ ಹಿಂದಿನ ಕಾಲದಿಂದನೂ ಬಂದಿರೋದು ಏಜ್ ಆದ್ಮೇಲೆ ಈ ತರ ಪೇನ್ಸ್ ಕಾಣಿಸುತ್ತೆ ಅಂತ. ಬಟ್ ಇವಾಗ ಏಜ್ ಗ್ರೂಪು ಏನಿಲ್ಲ, ಅದು ಪೇನ್ಸ್ ಎಸ್ಪೆಷಲಿ ಶೋಲ್ಡರ್ ಪೇನ್ಸ್ ಮತ್ತೆ ಬ್ಯಾಕ್ ಪೇನ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಅಂತಾನೆ ಹೇಳ್ಬಹುದು. 24/7 ಕೂತಲ್ಲೇ ಕೂತಿರ್ತಾರೆ ಅಂಥವರಿಗೆ. ಸೊ ಇದಕ್ಕೆ ಏನಕ್ಕೆ ಕಾರಣ ಆಗಿರ್ಬೋದು ಅಂತ? ಸೊ ಏನಕ್ಕೆ ಕಾರಣ? ಬ್ಯಾಕ್ ಪೇನ್ ತಗೊಳ್ಳಿ. ರೀಸನ್ಸ್ ಯಂಗ್ಸ್ಟರ್ಸ್ ಅಲ್ಲಿ ತುಂಬಾ ಕಾಮನ್ ಆಗಿದೆ. ಒನ್ ಮೇನ್ ಇಂಪಾರ್ಟೆಂಟ್ ಇಸ್ ದ ಪೋಸ್ಚರ್. ಪೋಸ್ಚರ್ ಕರೆಕ್ಟಾಗಿ ಮಾಡಲ್ಲ. ಈಗ ಮನೆಯಲ್ಲಿ ಕೂತ್ಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಬಿ ಲ್ಯಾಪ್ಟಾಪ್ ಇಟ್ಕೊತಾರೆ, ಸೋಫಾ ಮೇಲೆ ಹಂಗೆ ಕೂತ್ಕೊತಾರೆ, ಇಲ್ಲ ಮಲ್ಕೊಂಡು ಮಾಡ್ತಾರೆ, ಆ ಕಡೆಯಿಂದ ಕ್ರಾಸ್ ಆಗ ಒಬ್ಲಿಕ್ ಆಗ, ಬಟ್ ದಟ್ ಎಫೆಕ್ಟ್ಸ್ ಅವರ್ ಸ್ಪೈನ್, ಅದು ನೋಡಲ್ಲ ಅವರು. ಸೊ ಒನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ದ ಪೋಸ್ಚರ್. ಪೋಸ್ಚರ್ ಇಂದ ಮತ್ತೆ ತುಂಬಾ ಓಡಾಡೆ ಅವರು ಬೈಕ್ ಮೇಲೆ. ಸೊ ಬ್ಯಾಂಗ್ಳೂರ್ ತಗೊಳ್ಳಿ, ದೇ ಹ್ಯಾವ್ ಟು ರೋಮ್ ಎ ಲಾಟ್, ಆ ಕಡೆ ಈ ಕಡೆ ಮಾರ್ಕೆಟಿಂಗ್ ಅವರಾಗಲಿ ಎಕ್ಸೆಟ್ರಾ, ಟ್ರಾಫಿಕ್ಕಲ್ಲಿ ತುಂಬ ಇರ್ತಾರೆ ಬೈಕಲ್ಲಿ, ಅದರಿಂದಾನು ಬ್ಯಾಕ್ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದ ಒಬೆಸಿಟಿ. ಒಬೆಸಿಟಿಯಿಂದಾನು ಬ್ಯಾಕ್ ಎಫೆಕ್ಟ್ ಆಗುತ್ತೆ. ಒಬೆಸಿಟಿ ಏನಕ್ಕೆ ಬರುತ್ತೆ? ಲೈಫ್ ಸ್ಟೈಲಿಂದ ಬರುತ್ತೆ. ಓಡಾಡಿಲ್ಲ ಅಂದರೆ ವೆಯ್ಟ್ ಜಾಸ್ತಿ ಆಗ್ತೀವಿ. ವೆಯ್ಟ್ ಜಾಸ್ತಿ ಆದರೆ ಇಟ್ ಎಫೆಕ್ಟ್ಸ್ ಬ್ಯಾಕ್ ಅಂಡ್ ದ ನೀ. ಸೊ ಮತ್ತೆ ಊಟ ಸುಮ್ಮನೆ ಕೂತ್ಕೊಂಡಿದ್ದು ನೈಟ್ ಟೈಮ್ ಪಿಜ್ಜಾ ಬರ್ಗರ್ ಆರ್ಡರ್ ಮಾಡೋದು, ತಿನ್ನೋದು, ವೆಯ್ಟ್ ಜಾಸ್ತಿ ಆಗುತ್ತೆ. ಇಟ್ ಎಫೆಕ್ಟ್ಸ್ ಅವರ್ ಹೆಲ್ತ್ ಮತ್ತೆ ಜಾಯಿಂಟ್ ಸ್ಪೈನ್ ಎಫೆಕ್ಟ್. ದೀಸ್ ಆರ್ ದ ಮೈನ್ ರೀಸನ್. ಫಸ್ಟ್ ಮೈನ್ ಕಲ್ಪ್ರಿಟ್ ಪೋಸ್ಚರ್, ವೆಯ್ಟ್ ಎರಡನ್ನ ನಾ ಹೇಳ್ಬೋದು. ಸೊ ಇತ್ತೀಚೆಗೆ ಪೇರೆಂಟ್ಸ್ ಹೇಗಾಗಿದ್ದಾರೆ ಅಂದ್ರೆ ಈವನ್ ಪೋಸ್ಟರ್ಸ್ನ ಕೂಡ ಮಕ್ಕಳಿಗೆ ಹೇಳ್ಕೊಡ್ತಾರೆ. ನಾನು ಎಷ್ಟೊಂದು ಜನ ಅಬ್ಸರ್ವ್ ಮಾಡಿದ್ದೀನಿ, ಸ್ಟ್ರೈಟ್ ಆಗಿ ನಡಿ, ಬೆಂಡ್ ಆಗಿ ನಡಿ ಬೇಡ ಆ ತರ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ಗೆ ಇವಾಗ ಅನ್ನಿಸ್ತಾ ಇದೆ. ತುಂಬಾ ಇಂಪಾರ್ಟೆಂಟ್. ಸೊ ಪೋಸ್ಟರ್ ವಾಟ್ ಎವರ್ ವಿ ಡೂ ಬ್ಯಾಕ್ ಸ್ಟ್ರೈಟ್ ಇರಬೇಕು. ಸುಮ್ಮನೆ ನಾವು ವೀಲ್ ಆನ್ ಸೊ ಪೇನ್ ಬಂದ್ಮೇಲೆ ನೋಡ್ಕೊಂಡ್ವಿ, ಇಲ್ಲ ಅಂದ್ರೆ ಹೆಂಗ್ ಕೂತ್ಕೊಂಡು ಮಾಡೋದು, ಹಂಗೆ ನನ್ಗೇನೋ ಆಗ್ತಾ ಇದೆಪ್ಪ ಏನಕ್ಕೆ ಅಂತ ದೆನ್ ವಿ ಥಿಂಕ್ ಏನು ಸಮಥಿಂಗ್. ಸೊ ಪೋಸ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ಸಿಂಪಲ್ ಒಂದು ಸ್ವಲ್ಪ ಟೈಮ್ ಏನೂ ಆಗಲ್ಲ, ಬಟ್ ಲಾಂಗ್ ಅವರ್ಸ್ ಕೂತ್ಕೊಂಡು ಮಾಡೋವಾಗ ಪೋಸ್ಚರ್ ಈಸ್ ಇಂಪಾರ್ಟೆಂಟ್. ಸೊ ವರ್ಕ್ ಫ್ರಮ್ ಹೋಮ್ ಮಾಡೋರ್ಗೆ ಪ್ರಿಫರ್ ಅಂದ್ರೆ ಅವ್ರಿಗೆ ಏನು ಹೇಳ್ತೀನಿ, ಪ್ರಾಪರ್ ಒಂದು ವರ್ಕ್ ಸ್ಟೇಷನ್ ಇಟ್ಕೊಳ್ಳಿ, ಎರ್ಗೋನಾಮಿಕ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೊಳ್ಳಿ, ಮನೆಯಲ್ಲಿ ನೀಟಾಗಿ ವರ್ಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಬ್ಯಾಕ್ ಎಫೆಕ್ಟ್ ಆಗುತ್ತೆ, ಶೋಲ್ಡರ್ ಎಫೆಕ್ಟ್ ಆಗುತ್ತೆ. ಸುಮ್ಮನೆ ಹಿಂಗೆ ಯೂಸ್ ಮಾಡ್ತಾರೆ, ಪ್ರಾಪರ್ ಸಪೋರ್ಟ್ ಕೊಡಲ್ಲ ಎಲ್ಬೋಗೂ ಶೋಲ್ಡರ್ಗೂ. ಸೊ ಶೋಲ್ಡರನ್ನು ಎಫೆಕ್ಟ್ ಆಗುತ್ತೆ. ಸೊ posture is a main important thing actually for the back neck problem, back problem, shoulder problem ಗೆ. ಮ್ಯಾಮ್ ಇದರಲ್ಲಿ ಏನಾದರೂ ಟೈಪ್ಸ್ ಇದೆಯಾ? ಇವಾಗ ಶೋಲ್ಡರ್ ಅಂದ್ರೆ ಓನ್ಲಿ ಶೋಲ್ಡರ್ ಪೇನ್ ಆಗುತ್ತೆ ಆ ಥರ, ಅಥವಾ ಕನೆಕ್ಷನ್ ಇದೆಯಾ? ಬ್ಯಾಕ್ ಪೇನ್ ಆದ್ರೆ ಶೋಲ್ಡರು ಕೂಡ ಪೇನ್ ಆಗುತ್ತೆ, ನೆಕ್ ಪೇನ್ ಆಗುತ್ತೆ ಅಂತ ಏನಾದರೂ ಕನೆಕ್ಷನ್ ಇದೆಯಾ? ಸೊ ಬ್ಯಾಕ್ ಅಂದ್ರೆ ಫ್ರಮ್ ನೆಕ್ ಇಂದ ಡೌನ್ ವರ್ಗು ಸ್ಪೈನ್ ಪ್ರಾಬ್ಲಮ್. ಓಕೆ. ಸೊ ಯೂಶಲಿ ಕೆಳಗೆ ಲೋ ಬ್ಯಾಕ್ ಪೇನ್ ಇಂದ ಶೋಲ್ಡರ್ ಬರಲ್ಲ, ಬಟ್ ಇಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಶೋಲ್ಡರ್ ಪೇನ್ ಬರ್ಬೋದು. ಓಕೆ. ಸೊ ದಿಸ್ ಈಸ್ ಕನೆಕ್ಟೆಡ್. ಸೊ ಒಂದೊಂದ್ಸಾರಿ ರೇಡಿಯೇಟಿಂಗ್, ಯೂಶಲಿ ಈ ಕಡೆ ನೋವು ಬಂದ್ರೆ ಮೋಸ್ಟ್ಲಿ ದಟ್ ವಿಲ್ ರೇಡಿಯೇಟ್ ಅಪ್ ಟು ಹ್ಯಾಂಡ್. ಅದರಿಂದ ನರ್ವ್ ಪೇನ್ ಕೈವರೆಗೂ ಎಲಿಯೋದಂಗೆ ಆಗುತ್ತೆ. ಬಟ್ ಒಂದೊಂದ್ಸರಿ ಇಲ್ಲೇ ಇರುತ್ತೆ. ಇಲ್ಲೇ ಇದ್ರೆ ದೆನ್ ಮೇ ಬಿ ಇದು ಶೋಲ್ಡರ್ ಇಂದಾನು ಇರ್ಬೋದು, ಇಲ್ಲಾಂದ್ರೆ ಕತ್ತಿಂದಾನು ಇಲ್ಲಿ ಪ್ರಾಬ್ಲಮ್ ಬರ್ಬೋದು. ಅಂಡ್ ಬ್ಯಾಕ್ ಪೇನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಮ್ಗೆ ಅದು ಸಯಾಟಿಕಾ ಅಂತ ಹೇಳ್ತಾರೆ. ಸಯಾಟಿಕಾ, ಲೋ ಬ್ಯಾಕ್ ಪೇನ್, ಯಂಗ್ಸ್ಟರ್ಸ್ ಅಲ್ಲಿ ಸಿಂಪಲ್ ಮಸಲ್ ಕ್ಯಾಚ್ ಇರ್ಬೋದು. ಸೊ ಟೈಪ್ಸ್ ಆಫ್ ಬ್ಯಾಕ್ ಪೇನ್ ಹೇಳ್ಬೋದು. ಬ್ಯಾಕ್ ತುಂಬಾ ಅಂದ್ರೆ ಲೋ ಸ್ಪೈನ್ ತುಂಬಾ ಕಾಂಪ್ಲೆಕ್ಸ್. ಜಾಯಿಂಟ್ ತರ ಸಿಂಪಲ್ ಅಲ್ಲ. ಈಗ ಶೋಲ್ಡರ್ ತಗೊಳ್ಳಿ, ಒಂದು ಜಾಯಿಂಟ್, ಆ ಪಕ್ಕದಲ್ಲಿ ಸ್ವಲ್ಪ ಮಸಲ್ಸ್ ಇರುತ್ತೆ, ಇಲ್ಲ ಸ್ವಲ್ಪ ಬೇರೆ ಸ್ಟ್ರಕ್ಚರ್ಸ್, ಟೆಂಡಾನ್ಸ್, ಲಿಗಮೆಂಟ್ಸ್ ಅಷ್ಟೇ. ಬಟ್ ಸ್ಪೈನ್ ತುಂಬಾ ವರ್ಟೆಬ್ರಾ ಇರುತ್ತೆ. ಸ್ಪೈನ್ ತಗೊಳ್ಳಿ, ಲೋ ಬ್ಯಾಕ್ ಪೇನ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ತುಂಬಾ ವರ್ಟೆಬ್ರಾ ಇರುತ್ತೆ. ವರ್ಟೆಬ್ರಾ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ, ಆ ಪಕ್ಕದಲ್ಲಿ ಸ್ವಲ್ಪ ಮಸಲ್ಸ್ ಎಲ್ಲ ಇರುತ್ತೆ, ಲಿಗಮೆಂಟ್ಸ್ ಇರುತ್ತೆ, ಇನ್ನೊಂದು ಚಿಕ್ಕ ಜಾಯಿಂಟ್ ಫೆಸೆಟ್ ಜಾಯಿಂಟ್ಸ್ ಅಂತ ಇರುತ್ತೆ, ಈ ಸ್ಯಾಕ್ರೋಇಲಿಯಾಕ್ ಜಾಯಿಂಟ್ ಇರುತ್ತೆ. ಸೊ ಎಲ್ಲಿಂದಾದ್ರೂ ನೋವು ಬರ್ಬೋದು. ಯಂಗ್ಸ್ಟರ್ಸ್ ಅಲ್ಲಿ ಕಾಮನ್ ಬರೋದು ಮಸಲ್ ಸ್ಪಾಸಮ್, ಡೆಫಿಷಿಯನ್ಸೀಸ್. ಅವ್ರ ಫುಡ್ ಸರಿ, ಒಬ್ರೊಬ್ರು 0 ಸೈಜ್ ಆಗಬೇಕು, ಒಬ್ರೊಬ್ರಿಗೆ ತುಂಬಾ ಊಟ ಬೇಕು. ಸೊ ಮಸಲ್ ಕ್ಯಾಚ್ ಹಾಗೆ ಆಗುತ್ತೆ. ಸೊ ದಿಸ್ ಇಸ್ ಕಾಮನ್. ಬಟ್
ಪೋಸ್ಚರ್ ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಅಂದರೆ ಮೇನ್ ಪ್ರಾಬ್ಲಮ್ ಬರೋದು ಡಿಸ್ಕ್. ಹೊಟ್ಟೆಬ್ರ ಮಧ್ಯದಲ್ಲಿ ಒಂದು ಸ್ಟ್ರಕ್ಚರ್ ಇರುತ್ತೆ ಈ ಡಿಸ್ಕ್ ಅಂತ, ಈ ಡಿಸ್ಕ್ ಇಂದಾನು ಪ್ರಾಬ್ಲಮ್ ಬರುತ್ತೆ. ಸೊ ಇದು ಸ್ವಲ್ಪ ಬಲ್ಜ್ ಆದ್ರೆ ಬ್ಯಾಕ್ ಮಾತ್ರ ಪೈನ್ ಇರುತ್ತೆ. ಪಕ್ಕದಲ್ಲಿ ಏನಾದ್ರೂ ನರ ಟಚ್ ಆಗ್ತಾ ಇದ್ರೆ ಕಾಲೆಲ್ಲ ಎಳಿಯೋದಂಗೆ ಆಗುತ್ತೆ, ಎಳಿಯೋದಂಗೆ, ಶಾಕ್ ಹೊಡೆಯೋದಂಗೆ, ಚುಚ್ಚೋದಂಗೆ. ದಿಸ್ ಇಸ್ ಕಾಲ್ ದ ಸಯಾಟಿಕಾ ಪೈನ್. ನಾನು ನಿಲ್ತ್ಕೊಳಕ್ಕೆ ಆಗಲ್ಲ, ಕಾಲೆಲ್ಲ ಎಳಿಯುತ್ತೆ, ಸ್ವಲ್ಪ ದೂರ ನಡೆಯೋಕ್ಕಾಗಲ್ಲ ಅಂತ. ಸೊ ದಿಸ್ ಇಸ್ ಬಿಕಾಸ್ ಆಫ್ ದ ನರ್ವ್ ಕಂಪ್ರೆಷನ್. ಒಂದೊಂದು ಈ ಫೆಸೆಟ್ ಜಾಯಿಂಟ್ ಓಲ್ಡ್ ಏಜ್ ಪೀಪಲ್ ಅಲ್ಲಿ ನೋಡ್ತೀವಿ. ಈ ಜಾಯಿಂಟ್ಸ್ ಏಜ್ ಆದ್ಮೇಲೆನೂ ಸವಿಯುತ್ತೆ ಎಲ್ಲಾ ಜಾಯಿಂಟ್ಸ್. ಸೊ ಅದರಿಂದ ನೋವು ಬರ್ಬೋದು. ಸ್ಯಾಕ್ರೋಇಲಿಯಾಕ್ ಜಾಯಿಂಟ್ ಇದು ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಇಂಪಾರ್ಟೆಂಟ್. ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದ್ರೆ ಈ ಪೆಲ್ವಿಸ್ ಬೇಬಿ ಅಕಾಮಿಡೇಟ್ ಮಾಡೋಕ್ಕೆ ಪೆಲ್ವಿಸ್ ಎಲ್ಲ ಸ್ಟ್ರೆಚ್ ಆಗುತ್ತೆ. ಸೊ ಸ್ಟ್ರೆಚ್ ಆದ್ರೆ ಈ ಜಾಯಿಂಟ್ಸ್ ಸ್ಟ್ರೆಚ್ ಆಗುತ್ತೆ. ಸ್ಟ್ರೆಚ್ ಆಗಿ ನಾರ್ಮಲ್ 80% ಇಟ್ ವಿಲ್ ಕಮ್ ಬ್ಯಾಕ್, ಅಂದ್ರೆ ನಾರ್ಮಲ್ ಆಗ್ಬಿಡುತ್ತೆ. ಬಟ್ 20% ಪೇಷಂಟ್ಸ್ ಕಂಟಿನ್ಯೂಸ್ ಬ್ಯಾಕ್ ಪೈನ್ ಇದ್ದೇ ಇರುತ್ತೆ. ಸೊ ಅದು ಡಿಸ್ಕ್ ಇಂದ ಇರುತ್ತೆ, ಸ್ಯಾಕ್ರೋಇಲಿಯಾಕ್ ಜಾಯಿಂಟ್ ಇಂದ ಇರುತ್ತೆ. ತುಂಬಾ ಜನ ಗೊತ್ತಿಲ್ಲ, ನಾನು ಸಿಸೇರಿಯನ್ ಆಗಿದೆ ಬ್ಯಾಕ್ ಪೈನ್. ನಾವು ಸಿಸೇರಿಯನ್ ಇಂದ ನೋವು ಬರೋದು ಅದನ್ನು ಮಿತ್. ಸೊ ದಟ್ ಈಸ್ ನಾಟ್. ಬಟ್ ಇನ್ ಬ್ಯಾಕ್ ಪೈನ್ ಡೆಫಿನೆಟ್ಲಿ ಪ್ರೆಗ್ನೆನ್ಸಿಯಲ್ಲಿ ಬರುತ್ತೆ. ಬಟ್ ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ನಮ್ಮ ಬಾಡಿಯಲ್ಲಿ ಒಂದು ಇಲ್ಲಿ ವೆಯ್ಟ್ ಜಾಸ್ತಿ ಆಗಿ ಪೋಸ್ಚರ್ ಪ್ರಾಬ್ಲಮ್ ಆಗಿ ಅದರಿಂದ ಬ್ಯಾಕ್ ಸ್ಟ್ರೆಸ್ ಆಗಿ ಪೈನ್ ಬರುತ್ತೆ, ನಾಟ್ ಸಿಸೇರಿಯನ್. ಸೊ ಮತ್ತೆ ಪ್ರೆಗ್ನೆನ್ಸಿ ಆದ್ಮೇಲೆ ನಾವು ಪೋಸ್ಚರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಲ್ಲ. ಬೇಬಿ ಕ್ಯಾರಿ ಮಾಡೋ ಟೈಮಲ್ಲಿ ಅಲ್ಲಿ ಅವ್ರ ಫೀಡಿಂಗ್ ಮಾಡೋ ಟೈಮಲ್ಲಿ ವಿಲ್ ನಾಟ್ ಇವನ್ ಸಿ ದ ಪೋಸ್ಚರ್. ಸೊ ಅದರಿಂದ ಬ್ಯಾಕ್ ಸ್ಟ್ರೆಸ್ ಆಗುತ್ತೆ. ಆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ, ವೈಟಮಿನ್ ಡಿ ಡೆಫಿಷಿಯನ್ಸಿ, lack of exercises. So after pregnancy important thing is the exercise. Back strengthening exercise ಮಾಡಿ ನೀವು ಪೋಸ್ಚರ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಏನು ಮಾಡ್ತಾ ಇದ್ರು, ಇದು ಇಂಪಾರ್ಟೆಂಟ್. ಈ ತರ ಮಾಡಿದ್ರೆ ಬ್ಯಾಕ್ ಪೇನ್ ಯೂಶುವಲಿ ವಿಲ್ ರಿಸಾಲ್ವ್ ಇನ್ ಫ್ಯೂ ಮಂತ್ಸ್. ಅದೇನು ತುಂಬಾ ಪ್ರಾಬ್ಲಮ್ ಏನಲ್ಲ. ಆಮೇಲೆ ಅಂದ್ರೆ ಇವಾಗ ಪ್ರೆಗ್ನೆನ್ಸಿನಲ್ಲಿ ಆ ತರ ಪೇನ್ ಬಂದಿರುತ್ತೆ, ಪ್ರೆಗ್ನೆಂಟ್ ಅದು ಕನ್ಸೀವ್ ಆದ್ಮೇಲೆ ಅದು ಸರಿ ಹೋಗುತ್ತೆ ಅಂತನಾ? ಸರಿ ಹೋಗುತ್ತೆ. ಬಟ್ ಏನಾಗುತ್ತೆ, ನಾವು ಪೋಸ್ಚರ್ ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿ, ಬೇಬಿ ಕ್ಯಾರಿ ಮಾಡೋಕೆ ಒಂದು ಪೋಸ್ಚರ್ ಇರುತ್ತೆ, ಫೀಡಿಂಗ್ ಮಾಡೋಕೆ ಒಂದು ಪೋಸ್ಚರ್ ಇರುತ್ತೆ. ಸೊ ಡೆಫಿಷಿಯನ್ಸೀಸ್ ಏನಾದರೂ ಇದ್ರೆ ಅದು ಕರೆಕ್ಟ್ ಮಾಡ್ಕೋಬೇಕು. ಎಕ್ಸಸೈಸಸ್, ಬ್ಯಾಕ್ ಸ್ಟ್ರೆಂಥನಿಂಗ್, ಬ್ಯಾಕ್ ವೀಕ್ ಆಗಿಬಿಡುತ್ತೆ ಆ್ಯಕ್ಚುಲಿ. ಸೊ ಅದು ಬ್ಯಾಕ್ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಇರುತ್ತೆ. ಸೊ ಈ ಥರ ಅಬ್ಡಾಮಿನಲ್ ಕೋರ್ ಸ್ಟ್ರೆಂಥನಿಂಗ್. ಯೂಶಲಿ ಬ್ಯಾಕ್ ಏನಕ್ಕೆ ಸ್ಟ್ರೆಸ್ ಆಫ್ಟರ್ ಪ್ರೆಗ್ನೆನ್ಸಿ ಬರುತ್ತೆ ಅಂದರೆ ಅಬ್ಡಾಮಿನ್ ಎಲ್ಲ ವೀಕ್ ಆಗಿಬಿಡುತ್ತೆ, ಕೋರ್ ಮಸಲ್ಸ್ ವೀಕ್ ಆಗುತ್ತೆ. ಇದು ವೀಕ್ ಆದರೆ ಸ್ಪೈನ್ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಸೊ ನಾವು ಸ್ಟ್ರೆಂಥನಿಂಗ್, ಕೋರ್ ಸ್ಟ್ರೆಂಥನಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ಇಟ್ ವಿಲ್ ರಿಸಾಲ್ವ್ ಇನ್ ಫ್ಯೂ ಮಂತ್ಸ್. ಒಂದೊಂದ್ಸಲ ಅದು ರಿಸಾಲ್ವ್ ಆಗಲಿಲ್ಲ ಅಂದ್ರೆ ದೆನ್ ಕಮ್ ಟು ಎ ಸ್ಪೆಷಲಿಸ್ಟ್. ಯು ಕ್ಯಾನ್ ಕಂಪ್ಲೀಟ್ಲಿ ಗೆಟ್ ಮೀನ್ ಒಂದು ಸೊಲ್ಯೂಷನ್ ಸಿಗುತ್ತೆ, ಏನು ಮಾಡಬೇಕು ಏನು ನೆಕ್ಸ್ಟ್ ಅಂತ ಸಿಗುತ್ತೆ. ಓಕೆ ಮ್ಯಾಮ್, ಇವಾಗ ಯಾವುದೇ ಏಜ್ ಗ್ರೂಪ್ ಆದ್ರೂ ಆಗಿರ್ಲಿ, ಇವಾಗ ಒಂದ್ ಸ್ವಲ್ಪ ದಿನ ಪೇನ್ ಬಂತು ಅಂದ್ರೆ ಪೇನ್ ಕಿಲ್ಲರ್ ತಗೊಳ್ಳೋದು, ಸುಮ್ಮನೆ ಆಗ್ಬಿಡೋದು. ಆಮೇಲೆ ಆದ್ರೂ ಪೇನ್ ಆಯ್ತು ನಾನು ಅವಾಗ್ಲೇ ಕೇಳ್ಪಟ್ಟೆ 3 monthsಗಿನ್ನ ಜಾಸ್ತಿ ಇದೆ ಅಂದ್ರೆ ಅದು ಡೇಂಜರಸ್ ಆಗಿದೆ, ಡೇಂಜರ್ ಅನ್ನೋ ಸೈನ್ ಅದು ತೋರಿಸ್ತಾ ಇದೆ ಅಂತ. ಸೊ ಇವರು ಏನ್ ಮಾಡ್ಬೇಕು, ಯಾರನ್ನ ನಾನು ಕನ್ಸಲ್ಟ್ ಮಾಡ್ಬೇಕು ಅನ್ಕೋತಿರ್ತಾರೆ? ಸ್ಪೆಷಲಿಸ್ಟ್ ಯೂಶುವಲಿ ಎವ್ರಿ ಒನ್ ವಿಲ್ ಗೋ ಟು ಆರ್ಥೋ ಆರ್ ಸ್ಪಾ. ಬಟ್ ಪೇನ್ ಸ್ಪೆಷಲಿಸ್ಟ್ ನೋಡ್ತಾರೆ, ಪೇನ್ ಫಿಸಿಷಿಯನ್. ಸೊ ಫಸ್ಟ್ ಇವ್ರಿಗೆ MRI ಮಾಡಬೇಕು. MRI ಏನ್ ನಡೀತಾ ಇದೆ, 3 months ಇಂದ ಕಮ್ಮಿ ಆಗ್ತಾ ಇಲ್ಲ, ಏನ್ ಮಾಡಿದ್ರು ಫಿಸಿಯೋಥೆರಪಿ ಟ್ಯಾಬ್ಲೆಟ್ಸ್ಗೂ ಕಮ್ಮಿ ಆಗ್ತಾ ಇಲ್ಲ, ಎಳ್ಳಿದಂಗೆ ಆಗ್ತಾನೆ ಇದೆ. ಸೊ ಫಸ್ಟ್ ನಾವು ಏನಾಗ್ತಾ ಇದೆ ಒಳಗೆ ನೋಡಬೇಕು. MRI ಮಾಡ್ಕೊಂಡು ಫಸ್ಟ್ ಡಯಾಗ್ನೋಸಿಸ್ ಇಂಪಾರ್ಟೆಂಟ್. ಡಿಸ್ಕ್ ಪ್ರಾಬ್ಲಮ್ ಇಲ್ಲ, ಫೆಸೆಟ್ ಜಾಯಿಂಟ್ ಅವ್ರ ಮಸಲ್ಸ್, ಸಿಂಪಲ್ ಸ್ಯಾಕ್ರೋಇಲಿಯಾಕ್ ಜಾಯಿಂಟ್ ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ವಾಟ್ ವಿ ಡೂ ಈಸ್ ಕಂಪ್ಲೀಟ್ಲಿ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್. ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಅಂದರೆ ಪೇಷಂಟ್ಗೆ ವಿತೌಟ್ ಸರ್ಜರಿ ಸ್ಮಾಲ್ ಇಂಜೆಕ್ಷನ್ಸ್ ಟ್ರೀಟ್ ಮಾಡ್ತೀವಿ. ಸೊ ಆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಲ್ಲಿ ಮೇನ್ ಎಪಿಡ್ಯೂರಲ್ ಇಂಜೆಕ್ಷನ್ಸ್ ಅಂತ, ವೇರ್ ನರ್ವ್ ಕಂಪ್ರೆಷನ್ ರಿಲೀಸ್ ಆಗುತ್ತೆ. ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡ್ತೀವಿ. ಫೆಸೆಟ್ ಜಾಯಿಂಟ್ ಏನಾದರೂ ಪ್ರಾಬ್ಲಮ್ ಇದ್ರೆ ಪಕ್ಕದಲ್ಲಿ ಎಸೆ ಜಾಯಿಂಟ್ ಅದೇ ಒಂದು ಲೇಸರ್ ಕೊಡ್ತೀವಿ, ನರ ಹತ್ರ ಒಂದು ಲೇಸರ್ ಕೊಡ್ತೀವಿ. ಮತ್ತೆ ಈಗ PRP ಮಾಡ್ತಾ ಇದ್ವಿ. ಡಿಸ್ಕ್ ಏನಾದರೂ ಡಿಸನರೇಟ್ ಆಗ್ತಾ ಇದೆ, ಸ್ಯಾಕ್ರೋಇಲಿಯಾಕ್ ಜಾಯಿಂಟ್, ಫೆಸೆಟ್ ಜಾಯಿಂಟ್ಗೆ ಪ್ಲಾಸ್ಮಾ ಥೆರಪಿನೂ ಮಾಡ್ತೀವಿ. ಅಂಡ್ ಮಯೋಫೇಶಿಯಲ್ ಒಂದೊಂದು ಮಸಲ್ ಪ್ರಾಬ್ಲಮೇ ಇರುತ್ತೆ, ಮಸಲ್ ಸ್ಪಾಸಮೇ. ಬಟ್ ಅವರು ತುಂಬಾ ದಿನದಿಂದ ಆ ಥರ ಇದ್ರು ಮಸಲ್ ಟೈಟ್ ಆಗ್ಬಿಡುತ್ತೆ, ಮಯೋಫೇಶಿಯಲ್ ಟೈಟ್ನೆಸ್, ಮಯೋಫೇಶಿಯಲ್ ಸಿಂಡ್ರೋಮ್ ಅಂತ ಇಲ್ಲಿ. ಸೊ ದಟ್ ಮಯೋಫೇಶಿಯಲ್ ಸಿಂಡ್ರೋಮು ನಾವು ಟ್ರೀಟ್ಮೆಂಟ್ ವಿತ್ PRPನ ಮಯೋಫೇಶಿಯಲ್ ರಿಲೀಸ್ ಮಾಡ್ತೀವಿ, ಪ್ರೊಲೋಥೆರಪಿ ಮಾಡ್ತೀವಿ. ಸೊ ಒಂದೊಂದು ಪೇಷಂಟ್ಗೆ ಒಂದೊಂದು ಟ್ರೀಟ್ಮೆಂಟ್, ಡಿಫ್ರೆಂಟ್ ಟ್ರೀಟ್ಮೆಂಟ್ ಆಪ್ಷನ್ಸ್. ಸೊ ತುಂಬಾ ದಿನ ಪೇನ್ ಕಿಲ್ಲರ್ಸ್ ತಗೊಂಡದು ಒಳ್ಳೇದಲ್ಲ. ನಾನು ನೋವಿದೆ ಪೇನ್ ಕಿಲ್ಲರ್, ಬಟ್ ಅದು ಬೇರೆ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಸೊ ಇಟ್ ಅಫೆಕ್ಟ್ಸ್ ಯುವರ್ ಬೋನ್ಸ್, ಇಟ್ ಅಫೆಕ್ಟ್ಸ್ ಯುವರ್ ಮತ್ತೆ ಕಿಡ್ನೀಸ್ ಹಾಳಾಗುತ್ತೆ. ಅದರಿಂದ ಬಟ್ ಏನಕ್ಕೆ ಸೊಲ್ಯೂಷನ್ ಇದ್ದೇ ಇರುತ್ತೆ, ಸಮಥಿಂಗ್ ಇದ್ರೆ. ಈಗ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಇದೆ. ಹೌದು, ಈ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಅಲ್ಲಿ ಪೇನ್ ಕಿಲ್ಲರ್ ಇಸ್ ನಾಟ್ ದ ಸೊಲ್ಯೂಷನ್, ಸರ್ಜರಿ ಇಸ್ ದ ಫೈನಲ್, ಅದು ಲಾಸ್ಟ್ ಆಪ್ಷನ್ ಇಟ್ಕೊಂಡು. ಬಟ್ ಮಧ್ಯದಲ್ಲಿ ತುಂಬಾ ಟ್ರೀಟ್ಮೆಂಟ್ಸ್ ಬಂದಿದೆ, ಅಲ್ಲಿ ಕಂಪ್ಲೀಟ್ ಕ್ಯೂರು ಆಗುತ್ತೆ.
ಅದು ತಿಳ್ಕೊಳ್ಳಿ, ಜಸ್ಟ್ ಡೂ ಸಮ್ ರಿಸರ್ಚ್ ಅಂಡ್ ಕಮ್ ಟು ಅಸ್. ಇಫ್ ವಿ ನಿಯರ್ ಬೈ ಕಮ್ ಟು ಅಸ್, ವಿ ಕ್ಯಾನ್ ರೈಟ್. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.